ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖಾಸ್ ಮಾತಾಡ್ತಾ ಇರೋದು. ಕೇರಳ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದು ತೆಂಗಿನ ಚಿಪ್ಪಿಂದ ಮಾಡೋವಂಥ ಇಡ್ಲಿ ಬಗ್ಗೆ ತೋರ್ಸೋಕೆ ಬಂದಿದ್ದೀನಿ. ಕೇರಳದಲ್ಲಿ ಒಂದು ಚಿರಟೆ ಇಡ್ಲಿ ಅಂತ ಹೇಳ್ತಾರೆ. ಮಾಡೋ ವಿಧಾನ ನಾನು ತೋರಿಸ್ತೀನಿ, ಬನ್ನಿ ಏನೇನು ತಗೋಬೇಕು ಅಂತ. ಮೊದಲಿಗೆ ಬಂದು ಒಂದು ಲೋಡದಷ್ಟು ಕುಸ್ಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಅದೇ ಒಂದೇ ಲೋಡದಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ, ಮತ್ತು ಒಂದು ಲೋಡದಷ್ಟು ದಿಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಉದ್ದಿನ ಕಾಳು ಇಲ್ಲ ಅನ್ನೋರು ಉದ್ದಿನ ಬೇಳೆನ 1.5 ಗ್ಲಾಸು ಇದರ ಅಳತೆಗೆ ತಗೋಬೇಕಾಗುತ್ತೆ. ಇದು ಬೆಳಗ್ಗೆ ನೆನೆಸಿಟ್ಟು ನಾನು ರಾತ್ರಿ ಒಂದು 7-8 ಗಂಟೆಗೆ ನಾನು ರುಬ್ಕೊಳೋದು. ಇದಕ್ಕೆ ನಾನು ಸೋಡಾ ಗಿಡ ಏನು ನಾನು ಯೂಸ್ ಮಾಡ್ತಾಯಿಲ್ಲ. ನಾನು ಇವಾಗ ಯಾವ ಥರ ಬರುತ್ತೆ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಈ ರೀತಿ ಉಬ್ಬಿದೆ ನೋಡಿ. ನಾನೇನು ಸೋಡಾ ಗಿಡ ಏನೂ ಹಾಕಿಲ್ಲ. ರುಬ್ಬಿ ಇಟ್ಟಾಗ ಸ್ವಲ್ಪ ಉಪ್ಪು ಹಾಕಿ ಕೈಯಿಂದ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ರಾತ್ರಿ ಓವರ್ನೈಟ್ ಇಟ್ಟು ನಾನು ಫ್ರಿಜ್ ಒಳಗೆ ಏನು ಇಟ್ಟಿಲ್ಲ, ಆಚೆನೇ ಇಟ್ಟಿದ್ದೆ. ಈ ರೀತಿ ಉಬ್ಬಿದೆ. ಇವಾಗ ಮಾಡೋಣ ಬನ್ನಿ. ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇದರೊಳಗೆ ನಾನು ಇವಾಗ ತೆಂಗಿನ ಚಿಪ್ಪಲ್ಲಿ ಹಿಟ್ಟನ್ನು ಹಾಕೊಳೋದು. ಇವಾಗ ನೀರು ಬಿಸಿ ಆಗಲಿ. ತೆಂಗಿನ ಚಿಪ್ಪನ್ನ ನೆನೆಸಿಟ್ಟು ಈ ರೀತಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇದರೊಳಗೆ ನಾವು ಹಿಟ್ಟು ಹಾಕೊಳೋದು. ಹಿಟ್ಟು ಹಾಕಿ ಬೇಯಿಸೋದನ್ನು ನೋಡೋಣ ಬನ್ನಿ ಹೇಗೆ ಅಂತ. ಹಿಟ್ಟನ್ನು ಈ ರೀತಿ ನಾವು ಹಾಕೋಕ್ಕೆ ಮುಂಚೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಯಾವ ಥರ ಸಾಫ್ಟಾಗಿ ಹೆಂಗೆ ಉಬ್ಬಿದೆ ಅಂತ. ನಾನು ನೀರು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಇವಾಗ ಹಾಕುವಾಗ ಸ್ವಲ್ಪ ನಾನು ಸಪ್ರೇಟಾಗಿ ತೊಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ಏನು, ಒಂದು ಅರ್ಧ ಗ್ಲಾಸ್ ಅಷ್ಟೇ ನಾನು ಹಾಕ್ತಾಯಿರೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯೇ ಇದೆ ನೋಡಿ. ನಾನಿವಾಗ ಚಿಪ್ಪೊಳಗೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ 1-2 ಚೂರುಗಳನ್ನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾವು ಇಡ್ಲಿ ತಿನ್ನೋವಾಗ ಕೆಲವ್ರಿಗೆ ಜೀರ್ಣ ಆಗೋಲ್ಲ. ಇದು ಬೇಗ ಜೀರ್ಣ ಆಗಲಿ ಅಂತ ನಾನು ಶುಂಠಿನೇ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಇದು ಇವಾಗ ಬೇಯಲಿ ಬನ್ನಿ. ಇದು ಬೆಂದಿದೆ ನೋಡಿ. ನಾನು ಈ ಥರ ಸ್ಪೂನಲ್ಲಿ ಹಾಕಿ ಚುಚ್ಚು ತೋರಿಸ್ತೀನಿ ನೋಡಿ, ಬೆಂದಿದೆ. ನಾವು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡೋಣ, ಇದು ತಣ್ಣಗಾಗಲಿ. ನಮ್ಮ ಇಡ್ಲಿಗೆ ನಾವು ಸಿಂಪಲಾಗಿ ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬಂದು ಕಾಯಿ ತುರಿ, ಹಸಿರು ಮೆಣಸಿನಕಾಯಿ ಎಡೆ ಹಾಕೋತಾ ಇರೋದು. ಇದು ರುಬ್ಕೊಳ್ಳೋಣ ಬನ್ನಿ. ಈ ಚಟ್ನಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ತಾ ಇದ್ದೀನಿ. ಯಾಕಂದರೆ ನೀರು ಥರನೇ ಇರಬೇಕು ಇದು ಚಟ್ನಿ. ಇದು ನೀರು ಥರ ಇದ್ದರೆ ಇದು ರುಚಿ ಚೆಂದ. ಇವಾಗ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಇವಾಗ ನಾವು ಒಗ್ಗರಣೆ ಕೊಡೋಣ ಬನ್ನಿ. ಸ್ಟವ್ ಹಚ್ಕೊಂಡು ಬಾಣಲಿ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಚಟ್ನಿಗೆ ಮೇಯ್ನು ಒಗ್ಗರಣೆನೇ ಚೆಂದ. ಎಣ್ಣೆ ಬಿಸಿಯಾಗಲಿ. ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಮೆಣಸಿಗೆ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ರುಬ್ಬಿ ಇಟ್ಕೊಂಡಿರೋ ಚಟ್ನಿನ ಇದರೊಳಗೆ ಹಾಕ್ಕೊತಾ ಇದ್ದೀನಿ. ಜಾರನ್ನ ತೊಳೆದುಕೊಂಡು ಆ ನೀರನ್ನೇ ಇದರೊಳಗೆ ನಾನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಕಮ್ಮಿನೇ ಇರಲಿ. ಎಲ್ಲನೂ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಸಿ ಆದರೆ ಸಾಕಿದು. ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬಿಸಿ ಆದರೆ ಸಾಕು.
ಜಾಸ್ತಿನೇ ಆಗೋದೇನು ಬೇಡ. ಈಗ ರೆಡಿ ಇದೆ. ಒಂದು ಇಡ್ಲಿ ತೊಗೊಂಡಿದ್ದೀನಿ ನೋಡಿ, 2ನೇ ಇಡ್ಲಿ ತೊಗೋತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಸಾಫ್ಟಾಗಿ ಒಳ್ಳೆ ಹೂವು ಥರ ಇರುತ್ತೆ ಇಡ್ಲಿ ಇದು. ಚಟ್ನಿ ಇಡ್ಲಿನೂ ರೆಡಿ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಹೂವು ಇದ್ದಂಗೆ ಇರುತ್ತೆ ಮಾತ್ರಲ್ಲ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಒಂದು ಸಪೋರ್ಟ್ ಕೊಡಿ. ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಮುಂದೆ ಒಳ್ಳೆ ವೀಡಿಯೋ ಅಂತ ಬರ್ತೀನಿ. ನಾನು ನಿಮ್ಮ ರೇಖಾ ಎಸ್. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.